ಹಲೋ ಮಕ್ಕಳೇ, ಹೇಗಿದ್ದೀರಾ ಎಲ್ಲರೂ? ವೆಲ್ಕಮ್ ಟು ಫಿಸಿಕ್ಸ್ ವಾಲಾ. ನಮ್ಮ ಎಸ್ ಎಸ್ ಎಲ್ ಸಿ ಎಕ್ಸಾಮ್, ನಮ್ಮ ಎಲ್ಲರ ಎಸ್ ಎಸ್ ಎಲ್ ಸಿ ಎಕ್ಸಾಮ್ ಬಹಳಷ್ಟು ಕಡಿಮೆ ಟೈಮ್ ಮೇಲೆ ಬರ್ತಿದೆ. ನಿಮಗೆ ಫಿಸಿಕ್ಸ್ನಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಕ್ವೆಶನ್ಸ್ ಸಿಕ್ತು ಅಂತಂದರೆ ಅಲ್ಲಿ ತುಂಬ ಜನ ಇದ್ದೀರಾ ಅಂತ ಗೊತ್ತು. ಸರ್, ನಮ್ಗಿದೊಂದು ಆಪರ್ಚುನಿಟಿ ಬೇಗ ಸಿಗಬೇಕಾಗಿತ್ತು, ವಿ ವುಡ್ ಹ್ಯಾವ್ ಸ್ಕೋರ್ಡ್ ಬೆಟರ್ ಅನ್ನೋ ಹುಡುಗರು ಇರ್ತಾರೆ. ಸೊ ಆಲ್ರೆಡಿ ಬಹಳಷ್ಟು ಸೀರೀಸ್ ಮಾಡಿದ್ವಿ ನಾವು. ಒನ್ ಶಾಟ್ ಆಗಬಹುದು, ಪ್ರಿಪರೇಟರಿ ಮ್ಯಾರಥಾನ್ ಆಗ್ಬೋದು, ಸೋ ಮೆನಿ ಥಿಂಗ್ಸ್ ಆರ್ ಗೋಯಿಂಗ್ ಆನ್. ಬಟ್ ಅದರಲ್ಲೂ ಸಹ ಇಂಪಾರ್ಟೆಂಟ್ನಲ್ಲೇ ಇಂಪಾರ್ಟೆಂಟ್ ಕ್ವೆಶನ್ಸ್ ಇತ್ತು ಅಂತಂದರೆ ವಿ ವುಡ್ ಹ್ಯಾವ್ ಸ್ಕೋರ್ಡ್ ಬೆಟರ್ ಆ್ಯಂಡ್ ದ ಬೆಸ್ಟ್ ಅನ್ನೋರು ಇರ್ತಿರಲ್ಲ. ಸೊ ನಿಮಗೋಸ್ಕರ ತಂದಿದ್ದೀನಿ ಇವತ್ತು ಭೌತಶಾಸ್ತ್ರ ಫಿಸಿಕ್ಸಿನ ಟಾಪ್ 50 ಕ್ವೆಶನ್ಸ್ ಫಾರ್ ಅವರ್ ಎಸ್ ಎಸ್ ಎಲ್ ಸಿ ಸೂಪರ್ ಸ್ಟಾರ್ಸ್. ಯಾರೆಲ್ಲ ಈ ಮಾರ್ಚ್ನಲ್ಲಿ ಎಕ್ಸಾಮ್ ಬರೀಬೇಕು ಅಂತ ನೋಡ್ತಾ ಇದ್ದೀರಾ, ನಿಮಗೋಸ್ಕರ ದ ಮೋಸ್ಟ್ ಇಂಪಾರ್ಟೆಂಟ್ ಟಾಪ್ 50 ಕ್ವೆಶನ್ಸ್ ತೊಗೊಂಬಂದಿದ್ದೀನಿ. ಇಷ್ಟು ನೋಡ್ಕೊಂಡ್ರೆ ಸಾಕ ಅಂದರೆ ಎಸ್, ಇಟ್ ವುಡ್ ಬಿ ಬೆನಿಫಿಷಿಯಲ್ ಫಾರ್ ಯು ಟು ಸ್ಕೋರ್. ಪಕ್ಕ 60% ಅಂತೂ ಬರುತ್ತೆ. ಇದರಲ್ಲೇ ಕೊಟ್ಟಿರುವಂತಹ ಕ್ವೆಶನ್ ಅಪ್ಲಿಕೇಶನ್ ಲೆವೆನಲ್ಲಿ ನೋಡ್ಕೊಳ್ತಾ ಇದ್ದೀರಾ ಅಂದರೆ 80% ಬರುತ್ತೆ. ಇದ್ರ ಜೊತೆಗೆ ನೀವು LBA ಸೀರೀಸ್ ನೋಡ್ಕೊತೀರಾ ಅಂತ ಅನ್ಕೊಳ್ಳಿ, 85% ಬರುತ್ತೆ. ಇದ್ರ ಜೊತೆಗೆ ನಾನು PYQs ನೋಡ್ತೀನಿ ಸರ್, ಈ ಸರಿ ಮಾಡಿರುವಂತಹ ಪ್ರಿಪರೇಟರಿ ಪೇಪರ್ಸ್ ನೋಡ್ಕೊತೀನಿ ಅಂದರೆ 95% ಬರುತ್ತೆ. ಯಾವುದೇ ಒಂದು ಟೀಚರ್ ಆಗಲಿ 100% ಪೇಪರ್ ಗೆಸ್ ಮಾಡಕ್ ಆಗೋದೇ ಇಲ್ಲ. ಅಪ್ ಟಿಲ್ 95% ಅಂತೂ ಪಕ್ಕಾ ಮಾಡ್ಬೋದು. ಅದನ್ನೇ ನಾವು ಇವತ್ತು ಮಾಡಿದೀವಿ. ಆ್ಯಂಡ್ ಇಲ್ಲಿ ತಂದಿರುವಂತಹ 50% ಅಂದರೆ ಟಾಪ್ 50 ಕ್ವೆಶನ್ಸ್ ಆಫ್ ದ 4 ಚಾಪ್ಟರ್ಸ್, ನಿಮ್ಮ ಎಲೆಕ್ಟ್ರಿಸಿಟಿ ಆಗಬಹುದು, ಮ್ಯಾಗ್ನೆಟಿಕ್ಸಮ್ ಆಗ್ಬೋದು, ಮ್ಯಾಗ್ನೆಟಿಕ್ ಎಫೆಕ್ಟ್ಸ್ ಆಫ್ ಎಲೆಕ್ಟ್ರಿಕ್ ಕರೆಂಟ್, ಲೈಟ್ ಆಗ್ಬೋದು, ಹಾಗೆ ನಮ್ಮ ಮಾನವನ ಕಣ್ಣು ಮತ್ತು ವರ್ಣಮಯ ಜಗತ್ತು, ದಟ್ ಈಸ್ ಹ್ಯೂಮನ್ ಆ್ಯಂಡ್ ಕಲರ್ಫುಲ್ ವರ್ಲ್ಡ್ ಆಗ್ಬೋದು. ಇವ್ ಎಲ್ಲದರಿಂದ ಮೋಸ್ಟ್ ಇಂಪಾರ್ಟೆಂಟ್ ಟಾಪ್ 50 ಕ್ವೆಶನ್ಸ್ ಇದೆ. ಎಲ್ಲರೂ ಒಂದ್ಸರಿ ಈ ಕ್ವೆಶನ್ಸ್ ನೋಡ್ಬಿಡಿ. ನಾನು ಇಂಪಾರ್ಟೆಂಟ್ ಕ್ವೆಶನ್ಸ್ನ ಹೇಳ್ತಾ ಹೋಗ್ತೀನಿ. ಫಾರ್ಮುಲೆ ಯಾವುದೆಲ್ಲ ಇದೆ ಅದನ್ನು ಕೂಡ ಹೇಳ್ತಾ ಹೋಗ್ತೀನಿ. ಇಲ್ಲಿ ಯಾವುದಾದ್ರೂ ಕ್ವೆಶನ್ಸ್ ಬಿಟ್ಟು ನನಗೆ ಇನ್ನೂ ಇಂಪಾರ್ಟೆಂಟ್ ಅಂತ ಅನಿಸಿದ್ರೆ ಅದನ್ನು ತಪ್ಪದೇ ಬರೀತೀನಿ. ಇಷ್ಟು ಓದ್ಕೊಂಡು ಹೋದರೆ ಯಾರೆಲ್ಲ ಬ್ಯಾಕ್ ಬೆಂಚರ್ಸ್ ಇದ್ದೀರಾ, ಯಾರೆಲ್ಲ ಇನ್ನೂ ಸ್ಟಾರ್ಟ್ ಮಾಡಿಲ್ಲ, ಅವರು ಪಕ್ಕ 60 to 80% ಸ್ಕೋರ್ ಮಾಡ್ತೀರಾ. ಚೇಂಜಸ್ ಏನಿರುತ್ತೆ ಅಂದರೆ ನಂಬರ್ಸ್, ಆಬ್ವಿಯಸ್ಲಿ ನಂಬರ್ಸು ಕೋಟ್ಯಾಂತರ ನಂಬರ್ಸ್ ಇರುತ್ತೆ, ಅದನ್ನು ಗೆಸ್ ಮಾಡೋದು ಯಾರಿಗಾದ್ರೂ ಕಷ್ಟನೇ. ನಂಬರ್ಸ್ ಚೇಂಜ್ ಇರುತ್ತೆ, ಸಿನಾರಿಯೋ ಸೇಮ್ ಇರುತ್ತೆ. ಯಾರೆಲ್ಲ ಆಲ್ರೆಡಿ ಓದಿದಿರಲ್ಲ, ನಿಮಗೆ ಆ ಒಂದು ಕಾನ್ಫಿಡೆನ್ಸ್ ಲೆವೆಲ್ ಬರುತ್ತೆ, ಎಕ್ಸಾಮ್ ಮುಂಚೆ ಇದೇ ಕ್ವೆಶನ್ಸು ಅಂತ ನಿಮಗೆ ಆ ಒಂದು ಕಾನ್ಫಿಡೆಂಟ್ ಬೂಸ್ಟ್ ಪಕ್ಕ ಆಗುತ್ತೆ. ಸೊ ಇನ್ನು ತಡ ಮಾಡೋದೇ ಬೇಡ, ಇವತ್ತಿನ ನಮ್ಮ ಟಾಪ್ 50 ಕ್ವೆಶನ್ಸ್ ಆಫ್ ಫಿಸಿಕ್ಸ್ ಶುರು ಮಾಡೋಣಂತೆ. ನಮ್ಮ ಈ ಸೆಷನ್ನಲ್ಲಿ ಶುರು ಮಾಡೋದು ನಾನು ಇವತ್ತು ಫಸ್ಟ್ ಲೈಟ್ ರಿಫ್ಲೆಕ್ಷನ್ ಅಂಡ್ ರಿಫ್ರಾಕ್ಷನ್ ಚಾಪ್ಟರ್ನಿಂದ ಶುರು ಮಾಡೋಣ. ಅದು ನಮ್ಮ ಬೆಳಕು ಪ್ರತಿಫಲನ ಮತ್ತು ವಕ್ರೀಭವನ. ಆಯ್ತಾ? ಸಿ, ಕ್ವೆಶನ್ಸ್ ಹೇಳ್ತಾ ಹೋಗ್ತೀನಿ. ಇದಕ್ಕೆ ಆನ್ಸರ್ಸ್ ಎಲ್ಲಿರುತ್ತೆ ಅಂದರೆ ನಮ್ಮ ಒನ್ ಶಾಟ್ನಲ್ಲಿ, ಪ್ರಿಪರೇಟರಿ ಮ್ಯಾರಥಾನ್ 1ನಲ್ಲಿ, ಪ್ರಿಪರೇಟರಿ ಮ್ಯಾರಥಾನ್ 2ನಲ್ಲಿ, ಹಾಗೆ ನಮ್ಮ ಸೀರೀಸ್ನಲ್ಲೇ ಸಿಕ್ಬಿಡುತ್ತೆ ಇದಕ್ಕೆ ಆನ್ಸರ್ಸು. ಈವನ್ ಟೆಕ್ಸ್ಟ್ ಬುಕ್ನಲ್ಲೂ ಸಿಗ್ಬೋದು. ಬಟ್ ಅರ್ಥ ಮಾಡಿಕೊಂಡು ನಾವು ಈ ಕ್ವೆಶನ್ಸ್ನ ನೋಡಬೇಕು ಅಂತಂದರೆ ಸಿಂಪಲ್, ಐ ಕ್ಯಾನ್ ಟೆಲ್ ಯು ದ್ಯಾಟ್ 99% ಫಿಸಿಕ್ಸ್ನಲ್ಲಿ ಬರುತ್ತೆ. ಯಾವಾಗ ನಾವು ಮಾಡಿರುವಂತಹ 3 months ಬ್ಯಾಕಿನ ಪ್ರತಿಯೊಂದು ವಿಡಿಯೋ ನೋಡಿ, ಸಾವಿರಾರು ವಿಡಿಯೋ ಇಲ್ಲ, ವಿ ಹ್ಯಾವ್ ಗಾಟ್ ಒನ್ ಶಾರ್ಟ್ಸ್ ದಟ್ ಈಸ್ ಲೈಕ್ 4ರಿಂದ 8 ವಿಡಿಯೋಸ್ ಇರುತ್ತೆ. ಅಷ್ಟು ನೋಡಿಕೊಂಡ್ರೆ ಫಿಸಿಕ್ಸ್ ಖಂಡಿತವಾಗಿ 98% ಬರೋದು ಖಚಿತ. ಓಕೆ, ಸೊ ರಿಫ್ಲೆಕ್ಷನ್ ರಿಫ್ರಾಕ್ಷನ್ ಲೈಟ್ ಚಾಪ್ಟರ್ಗೆ ಬಂದರೆ ದೇ ವಿಲ್ ಡೆಫಿನೆಟ್ಲಿ ಆಸ್ಕ್ ಯು ದ ಲಾ. ಆಯ್ತಾ? ಸಿ, 2 laws ಆಫ್ ರಿಫ್ಲೆಕ್ಷನ್ ಕೇಳ್ತಾರೆ, ಇಲ್ಲ ಅಂದರೆ 2 laws ಆಫ್ ರಿಫ್ರಾಕ್ಷನ್ ಕೇಳ್ತಾರೆ. ಯು ಶುಡ್ ಬಿ ವೆರಿ ಮಚ್ sufficient with that. Okay, very much thorough with that. ಬೆಳಕಿನ 2 ಪ್ರತಿಫಲನದ ನಿಯಮಗಳು ಅಥವಾ ವಕ್ರೀಭವನದ ನಿಯಮಗಳು, ಲಾಸ್ ಆಫ್ ರಿಫ್ಲೆಕ್ಷನ್, ರಿಫ್ರಾಕ್ಷನ್. ಬೆಳಕಂದ್ರೆ ಏನು, ರಿಫ್ಲೆಕ್ಷನ್ ಆಫ್ ಲೈಟ್, ಪ್ರತಿಫಲನ ಅಂದ್ರೆ ಏನು ಕೇಳ್ತಾರೆ. ಲ್ಯಾಟ್ರಲ್ ಇನ್ವರ್ಷನ್ ಇಸ್ ಆಲ್ಸೋ ಒನ್ ಬೇಸಿಕ್ ಕ್ವೆಶನ್. ಟಾಪ್ ಸ್ಕೋರರ್ಸ್ ಇದನ್ನ ಮಿಸ್ ಮಾಡೋ ಚಾನ್ಸಸ್ ಇರುತ್ತೆ. ಲ್ಯಾಟ್ರಲ್ ಇನ್ವರ್ಷನ್ ಎಕ್ಸಾಂಪಲ್, ಆಂಬುಲೆನ್ಸ್, ಬಲ್ಗೈ ಎತ್ತಿದ್ರೆ ಎಡಗೈ ಎದ್ದಂಗೆ ಕಾಣುತ್ತೆ. ಆಂಬುಲೆನ್ಸ್ನಲ್ಲಿ ನೀವು ABCD ಹೇಗೆ ಬರೆದಿರ್ತಾರೆ, AMBU LANC, ಮಿರರ್ಡ್ ಬರೆದಿರ್ತಾರೆ. ಸೊ ನೀವು ಅದನ್ನ ಇನ್ನೊಂದ್ಸರಿ ಮಿರರ್ನಲ್ಲಿ ನೋಡಿದ್ರೆ ಸೀದಾ ಕಾಣೋ ರೀತಿ ಬರೆದಿರ್ತಾರೆ. ಅದು
ಗೋಳೀಯ ದರ್ಪಣ, ದಟ್ ಮೀನ್ಸ್ ದ ಸ್ಪೆರಿಕಲ್ ಮಿರರ್, ದ ಪಾರ್ಟ್ಸ್ ರಿಲೇಟೆಡ್ ಟು ಸ್ಪೆರಿಕಲ್ ಮಿರರ್ ತುಂಬಾ ಇಂಪಾರ್ಟೆಂಟ್ ಕಂಡ್ರು. ಏನ್ ಹೇಳಿ? ದ ಪಾರ್ಟ್ಸ್ ರಿಲೇಟೆಡ್ ಟು ಸ್ಪೆರಿಕಲ್ ಮಿರರ್. ಪೋಲ್ ಆಗ್ಬಹುದು, ಅಂದ್ರೆ ಧ್ರುವ ಆಗಬಹುದು, ಫೋಕಲ್ ಲೆಂತ್, ಆಯ್ತಾ, ಸಂಗಮ ದೂರ, ಸೆಂಟರ್ ಆಫ್ ಕರ್ವೇಚರ್, ಗೋಳೀಯ ದರ್ಪಣದ ವಕ್ರತಾ ಕೇಂದ್ರ, ಆಲ್ ದೀಸ್ ಥಿಂಗ್ಸ್ ಆರ್ ಇಂಪಾರ್ಟೆಂಟ್. ಅಪರ್ಚರ್ ಅಂದ್ರೆ ಏನು? ವೆರಿ ಮಚ್ ಇಂಪಾರ್ಟೆಂಟ್. ನೆಕ್ಸ್ಟ್ ಅಪ್ಲಿಕೇಶನ್ಸ್ ಬಗ್ಗೆ ಕ್ವೆಶನ್ಸ್ ನೋಡಿದ್ರೆ, ವೈ ಕಾನ್ವೆಕ್ಸ್ ಮಿರರ್ ಇಸ್ ಯೂಸ್ಡ್ ಇನ್ ರೇರ್ ವ್ಯೂ ಮಿರರ್ಸ್ ಅಂತಾರೆ. ಇದು ನಮ್ಮ ಅಪ್ಲಿಕೇಶನ್ ಅಂತ ಹೇಳ್ಬೋದು. ದಿಸ್ ಇಸ್ ಆಲ್ಸೋ ಇಂಪಾರ್ಟೆಂಟ್. ಅಷ್ಟೇ ಅಲ್ಲದೆ ದ ಯೂಸಸ್, ದ ಎಕ್ಸಾಂಪಲ್ಸ್ ಆಫ್ ದೋಸ್ ಏನು ಕಾನ್ಕೇವರ್ ಕಾನ್ವೆಕ್ಸ್ ಅಂತ ಇರುತ್ತೆ. ಗೋಳೀಯ ದರ್ಪಣ ಅಂದ್ರೆ ಏನು? ವಾಟ್ ಈಸ್ ಎ ಸ್ಪೆರಿಕಲ್ ಮಿರರ್ ಅಂದ್ರೆ ದ ಮಿರರ್ ವಿಚ್ ಇಸ್ ಇನ್ ದ ಶೇಪ್ ಆಫ್ ಸ್ಪಿಯರ್. ಇದರಲ್ಲಿ ಎರಡು ರೀತಿ, ಕಾನ್ವೆಕ್ಸ್ ಒಂದು ಮತ್ತೆ ಕಾನ್ಕೇವ್ ಒಂದು. ಕಾನ್ವೆಕ್ಸ್ ನಾವು ನಿಮ್ನ ಪೀನ ದರ್ಪಣ ಅಂದ್ರೆ ಕಾನ್ಕೇವ್ ನಾವು ನಿಮ್ನ ದರ್ಪಣ ಅಂತೀವಿ. ನೆಕ್ಸ್ಟ್ ಯೂಸಸ್ ಕೇಳ್ತಾರೆ ಕಂಡ್ರು. ಯೂಸಸ್ ಫಾರ್ ಕಾನ್ಕೇವ್ ಅಷ್ಟೇ ಅಲ್ಲ, ಯೂಸಸ್ ಫಾರ್ ಕಾನ್ವೆಕ್ಸ್ ಕೂಡ ಕೇಳ್ತಾರೆ, ಆಯ್ತಾ. ಸೊ ದೇ ವಿಲ್ ಆಲ್ಸೋ ಆಸ್ಕ್ ಫಾರ್ ಪೀನ ದರ್ಪಣ, ರೈಟ್. ಇದು ಕನ್ನಡ ಮೀಡಿಯಂ ಅವ್ರಿಗೆ. ಸೊ ನೀವು ನೋಡ್ತಿರ್ಬೋದು, ಕನ್ನಡ ಪ್ಲಸ್ ಇಂಗ್ಲಿಷ್ ಇಬ್ಬರಿಗೆ ತಗೊಂಡ್ಬಂದಿದ್ದೀನಿ. ಎಸ್, ಫಾರ್ ಯು ಆಲ್. ಡಿಫೈನ್ ದ ಪ್ರಿನ್ಸಿಪಲ್ ಫೋಕಸ್ ಆಲ್ರೆಡಿ ಹೇಳಿದ್ದೆ. ದ ಪಾರ್ಟ್ಸ್ ಆಫ್ ದ ಮಿರರ್ ಕೇಳ್ತಾರೆ ಅನ್ಬಿಟ್ಟು. ಪಾರ್ಟ್ಸ್ ಆಫ್ ದರ್ಪಣ ಇವೇ ಕಣ್ರಪ್ಪ, ಆಯ್ತಾ. ಆಮೇಲೆ ರೇ ಡಯಾಗ್ರಾಮ್ ಬರೀತೀರಾ ನೋಡಿ. ವಾಟ್ ಈಸ್ ದಟ್ ರೇ ಡಯಾಗ್ರಾಮ್? ದಟ್ ಈಸ್ ರೇಖಾಚಿತ್ರ, ರೈಟ್. ರೇಖಾ ಚಿತ್ರ. ಈ ರೇಖಾಚಿತ್ರವನ್ನು ಬಿಡಿಸಬೇಕಾದ್ರೆ ಸ್ಟೇಟ್ ದ ಟೂ ರೇಸ್ ದಟ್ ಆರ್ ಯೂಸ್ಡ್. ಓಕೆ, ಆ ಒಂದು ಸ್ಪೆಷಲ್ ರೇಸ್ ಇರುತ್ತಲ್ಲ, ಗೋಳೀಯ ದರ್ಪಣದ ಉಂಟಾಗುವ ಪ್ರತಿಬಿಂಬಗಳ ರೇಖಾಚಿತ್ರವನ್ನು ರಚಿಸುವಾಗ ಪ್ರತಿಬಿಂಬ ಸ್ಥಾನ ನಿರ್ಧರಿಸಲು ಪರಿಗಣಿಸಬಹುದಾದ ಎರಡು ಸ್ಪೆಷಲ್ ಕಿರಣಗಳು. ಯಾವುದಾದರೂ ಎರಡು ಸ್ಪೆಷಲ್ ಕಿರಣಗಳು ಇಂಪಾರ್ಟೆಂಟ್ ಕಂಡ್ರು. ನೆಕ್ಸ್ಟ್ ಆಬ್ಜೆಕ್ಟ್ನ ಈ ಪೊಸಿಷನ್ ಅಲ್ಲಿ ಇಡ್ತೀವಿ. ಫೋಕಲ್ ಲೆಂತ್ ಎಲ್ಲಿ ಬರುತ್ತೆ? ರೇಡಿಯಸ್ ಆಫ್ ಕರ್ವೇಚರ್ ಇಷ್ಟಿದೆ. ನಮ್ಮ ಇಮೇಜ್ ಎಲ್ಲಿ ಫಾರ್ಮ್ ಆಗುತ್ತೆ? ಇದು ನಮ್ಮ ನ್ಯೂಮ್ಯಾರಿಕಲ್ ಅಷ್ಟೇ ಅಲ್ಲದೆ ಗೆಸ್ ಮಾಡಕ್ ಹೇಳ್ತಾರೆ ಬೇಸ್ಡ್ ಆನ್ 6 ಕೇಸಸ್. ಫಾರ್ ಎಕ್ಸಾಂಪಲ್, ಆಬ್ಜೆಕ್ಟ್ನ ವಸ್ತುನ ನಾವು ಸೆಂಟರ್ ಆಫ್ ಕರ್ವೇಚರ್ ಮೇಲೆ ಇಟ್ಟಿದೀವಿ ಅಂತ ಹೇಳ್ತಾರೆ, ಇನ್ ಫ್ರಂಟ್ ಆಫ್ ಎ ಮಿರರ್, ದರ್ಪಣದ ಮುಂದೆ. ವಸ್ತು ಎಲ್ಲಿ ಆಗತ್ತೆ? ನಮ್ಮ ಪ್ರತಿಬಿಂಬ, ವಸ್ತುವಿನ ಪ್ರತಿಬಿಂಬ ಎಲ್ಲಿ ಉಂಟಾಗುತ್ತೆ? ವೇರ್ ಇಸ್ ದ ಇಮೇಜ್ ಫಾರ್ಮ್ಡ್ ಅಂದ್ರೆ ಯು ವಿಲ್ ಸೇ ಎಕ್ಸಾಕ್ಟ್ಲಿ ಎಟ್ ಸಿ. ಇದು ಒಂದು ಇಂಪಾರ್ಟೆಂಟ್ ಆಗಿರುವಂಥದ್ದು. ಪ್ರತಿಯೊಂದು 6 ಚಿತ್ರಗಳನ್ನ ನೋಡ್ಕೊಳ್ಳಿ. ನೆಕ್ಸ್ಟ್ ಬಂದ್ರೆ ನಮಗೆ ನ್ಯೂಮ್ಯಾರಿಕಲ್ಸ್ ಕಣ್ರಪ್ಪ. ಏನ್ ಹೇಳಿ? ನ್ಯೂಮ್ಯಾರಿಕಲ್ಸ್, ಹೌದಾ. ಸೊ ನ್ಯೂಮ್ಯಾರಿಕಲ್ಸ್ ಬಂದು ನಮಗೆ ಲೆನ್ಸ್ ಫಾರ್ಮುಲಾ ಮೇಲೂ ಇರುತ್ತೆ, ಮಿರರ್ ಫಾರ್ಮುಲಾ ಮೇಲೂ ಇರುತ್ತೆ, ದರ್ಪಣದ ಮೇಲೂ ಇರುತ್ತೆ, ಮಸೂರದ ಮೇಲೂ ಇರುತ್ತೆ. ನಾವು ಸಿಂಪಲ್ ಆಗಿ ನೆನ್ಪಿಟ್ಕೋಬೇಕಾಗಿರೋದು ಏನು ಅಂದ್ರೆ, ವೈಲ್ ಡೂ ನ್ಯೂಮ್ಯಾರಿಕಲ್ಸ್, ಫಾರ್ಮುಲಾ ಒಂದು ನೆನ್ಪಿಟ್ಕೋಬೇಕು. ಓಕೆ, ದಟ್ಸ್ ಓಕೆ, ಫಾರ್ಮುಲಾ ಒಂದು ನೆನ್ಪಿಟ್ಕೋಬೇಕು. ನೆಕ್ಸ್ಟ್ ಮೋಸ್ಟ್ ಇಂಪಾರ್ಟೆಂಟ್ ಏನಂದ್ರೆ ಸೈನ್ ಕನ್ವೆನ್ಷನ್ಸ್. ಏನ್ ಹೇಳಿ? ದಟ್ ಈಸ್ ಸೈನ್ ಕನ್ವೆನ್ಷನ್ಸ್. ಈ ಸೈನ್ ಕನ್ವೆನ್ಷನ್ಸ್ ನ ನೆನ್ಪಿಟ್ಕೋಬೇಕು. ಸಿಂಪಲ್ ಕಂಡ್ರು. ದರ್ಪಣ, ದಟ್ ಈಸ್ ಫಾರ್ ಮಿರರ್, ಏನ್ ಫಾರ್ಮುಲಾ ಯೂಸ್ ಮಾಡ್ತಿದೀವಿ? ದಟ್ ಈಸ್ 1 ಫೋಕಲ್ ಲೆಂತ್ ಇಸ್ 1 ಇಮೇಜ್ ಡಿಸ್ಟೆನ್ಸ್ ಪ್ಲಸ್ 1 ಆಬ್ಜೆಕ್ಟ್ ಡಿಸ್ಟೆನ್ಸ್. ನೆಕ್ಸ್ಟ್ ಲೆನ್ಸ್ಗೆ ಬಂದ್ರೆ ದಟ್ ಈಸ್ ಮಸೂರ. ಕನ್ನಡ ಮೀಡಿಯಂನವರೇ ಕೇಳಿಸ್ಕೊಳ್ಳಿ. ಲೆನ್ಸ್ಗೆ ಬಂದ್ರೆ 1 ಫೋಕಲ್ ಲೆಂತ್ ಇಸ್ ಈಕ್ವಲ್ ಟು 1 ವಿ ಮೈನಸ್ 1 ಯು ಅಂತ ಹೇಳ್ತೀವಿ. ಸೊ ದೀಸ್ ಆರ್ ದ ಥಿಂಗ್ಸ್ ಯು ಶುಡ್ ರಿಮೆಂಬರ್. ಆ ಸಬ್ಸ್ಟಿಟ್ಯೂಷನ್ ಮಾಡಬೇಕಾದ್ರೆ ಸೈನ್ ಕನ್ವೆನ್ಷನ್ಸ್ ನ ತಪ್ಪದೆ ಅಪ್ಲೈ ಮಾಡಬೇಕು, ಮರಿಬಾರ್ದು, ಆಯ್ತಾ. ನೆಕ್ಸ್ಟ್ ರೇ ಡಯಾಗ್ರಾಮ್ಸ್ ಡ್ರಾ ಮಾಡಕ್ ಕೇಳ್ತಾರೆ. ರೇಖಾಚಿತ್ರ, ದಟ್ ಈಸ್ ರೇ ಡಯಾಗ್ರಾಮ್ಸ್. ಫಾರ್ ಎಕ್ಸಾಂಪಲ್, ಈಗ ಆ ಒಂದು ಸ್ಪೆಷಲ್ ರೇಸ್ ನೆನ್ಪಿಟ್ಕೊಂಡ್ರೆ ಆಬ್ಜೆಕ್ಟ್ ಇರೋದೇ ನಮಗೆ 6 ಕೇಸಸ್. ಎಲ್ಲಿ? ಕಾನ್ಕೇವ್ ಮಿರರ್ ಅಂದ್ರೆ ನಿಮ್ನ ದರ್ಪಣ. ನೆಕ್ಸ್ಟ್ ಕಾನ್ವೆಕ್ಸ್ ಲೆನ್ಸ್ ಅಂದ್ರೆ ಪೀನ ಮಸೂರ. ಈ ಎರಡರಲ್ಲೂ 6 ಕೇಸಸ್ ಇದೆ. ಮಿಕ್ಕೆರಡರಲ್ಲಿ 2 ಕೇಸಸ್ ಇದೆ. ಆ ಸ್ಪೆಷಲ್ ರೇಸ್ 2 ರೇಖಾಚಿತ್ರ ಇಟ್ಕೊಂಡು ನೀವು ರೇ ಡಯಾಗ್ರಾಮ್ನ ಡ್ರಾ ಮಾಡಿ ನಮ್ಮ ಇಮೇಜ್ ಅನ್ನುವುದು ಎಲ್ಲಿ ಫಾರ್ಮ್ ಆಗುತ್ತೆ ಅಂತ ಕೇಳ್ತಾರೆ. ಸಿಂಪಲ್ ಕಂಡ್ರಪ್ಪ. ನೀವು ಇಷ್ಟೊತ್ತು ನಾವು ಪ್ರಾಕ್ಟೀಸ್ ಮಾಡಿದ್ವಲ್ಲ ರೇ ಡಯಾಗ್ರಾಮ್, ಅದನ್ನ ನೋಡ್ಕೊಂಡ್ರೆ ಸಾಕು. ಅಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ ನಮಗೆ ಮ್ಯಾಗ್ನಿಫಿಕೇಶನ್. ಇದು ರಿಪೀಟೆಡ್. ಆ ನ್ಯೂಮ್ಯಾರಿಕಲ್ ಅಂತ ಹೇಳಿದ್ನಲ್ಲ, ನ್ಯೂಮ್ಯಾರಿಕಲ್ ಅಂತೂ ಪಕ್ಕಾ ರಿಪೀಟ್ ಆಗಿದೆ. ಮ್ಯಾಗ್ನಿಫಿಕೇಶನ್ ಬಗ್ಗೆ ಕೇಳ್ತಾರೆ. ಆಮೇಲೆ ರಿಫ್ರಾಕ್ಟಿವ್ ಇಂಡೆಕ್ಸ್ ಅಂದ್ರೆ ವಕ್ರೀಭವನ ಸೂಚ್ಯಾಂಕ ಎಂದರೇನು ಅಂತೆಲ್ಲ ಕೇಳ್ತಾರೆ. ಸೊ ಸಿಂಪಲ್ ಆಗಿ ಮ್ಯಾಗ್ನಿಫಿಕೇಶನ್ ಬಗ್ಗೆ ನೋಟ್ ಸಿಕ್ಬಿಡುತ್ತೆ.
ಸಿ ಮ್ಯಾಗ್ನಿಫಿಕೇಶನ್ ಬಂದು -v/u, ಇದು ನಮ್ಮ ಮಿರರ್ನಲ್ಲಿ. ಮ್ಯಾಗ್ನಿಫಿಕೇಶನ್ ಬಂದು v/u, ಇದು ನಮ್ಮ ಲೆನ್ಸ್ನಲ್ಲಿ. ಆಯ್ತಾ? ಸೊ ಮ್ಯಾಗ್ನಿಫಿಕೇಶನ್ ನಲ್ಲಿ ನಮಗೆ ನೆಗೆಟಿವ್ ಬಂತು ಅಂದ್ರೆ ಅದು ಪಕ್ಕಾ ರಿಯಲ್ ಇಮೇಜ್ ಆಗಿರುತ್ತೆ. ಯಾಕೆ ಅಂದ್ರೆ ಆ ನೆಗೆಟಿವ್ ಬಂದು ನಮಗೆ ಇನ್ವರ್ಟೆಡ್ ಅನ್ನೋ ಒಂದು ಏನ್ ಹೇಳಿ ಸೂಚ್ಯವನ್ನು ಹೇಳುತ್ತೆ, ಇನ್ವರ್ಟೆಡ್ ಅಂತ ಹೇಳುತ್ತೆ. ಅದೇ ಒಂದು ಪಕ್ಷ ನಮಗೆ ಮ್ಯಾಗ್ನಿಫಿಕೇಶನ್ ಪ್ಲಸ್ ಬಂತು ಅಂದ್ರೆ ತುಂಬಾ ಸಿಂಪಲ್ ಕಣ್ರಪ್ಪ. ಮ್ಯಾಗ್ನಿಫಿಕೇಶನ್ ಪ್ಲಸ್ ಅಂದ್ರೆ ಅದು ನಮಗೆ ಎರೆಕ್ಟ್ ಯಾವಾಗಿರುತ್ತೆ, ಎರೆಕ್ಟ್ ಇಮೇಜು, ದಟ್ ಈಸ್ ವರ್ಚುವಲ್ ಅಂದ್ರೆ ಮಿಥ್ಯಾ. ಕನ್ನಡದವ್ರಿಗೆ ದಟ್ ಈಸ್ ಮಿಥ್ಯಾ ಕಣ್ರಪ್ಪ. ಆಯ್ತಾ? ಈ ಎಲ್ಲದಕ್ಕೂ ಆನ್ಸರ್ ಎಲ್ಲಿ ಸಿಗುತ್ತೆ ಹೇಳಿ, ನಮ್ದೇ ಆದಂತಹ ಸೀರೀಸ್ ನಲ್ಲಿ. ಆಯ್ತಾ? ಯಾವ ಸೀರೀಸ್ ಸರ್ ಅಂದ್ರೆ ದಟ್ ಈಸ್ ವೆರಿ ಸಿಂಪಲ್, ದಟ್ ಈಸ್ ದ ಸೀರೀಸ್ ಆಫ್ ಒನ್ ಶಾಟ್ಸ್ ಆಗಿರಬಹುದು, LBA ಸೀರೀಸ್ ಆಗಿರ್ಬೋದು, 2, 3, 4 ಮಾರ್ಕ್ಸ್ 1 ಮಾರ್ಕ್ಸ್ ಆಗಿರ್ಬೋದು, ಅಥವಾ ಪ್ರಿಪರೇಟರಿ ಮ್ಯಾರಥಾನೇ ಆಗಿರ್ಬೋದು, ಅಲ್ಲಿ ಪಕ್ಕಾ ಸಿಗುತ್ತೆ. ಆಯ್ತಾ? ನೆಕ್ಸ್ಟ್ ಇಷ್ಟು ನಮಗೆ ಲೈಟ್ ರಿಫ್ಲೆಕ್ಷನ್ ಅಂಡ್ ರಿಫ್ರಾಕ್ಷನ್ ಚಾಪ್ಟರ್ ಅಂದ್ರೆ ನಮ್ಮ 3ನೇ ಚಾಪ್ಟರ್. ಆದ್ರೆ 4ನೇ ಚಾಪ್ಟರ್ ದಟ್ ಈಸ್ ಹ್ಯೂಮನ್ ಐ ಅಂಡ್ ಕಲರ್ಫುಲ್ ವರ್ಲ್ಡ್ ನಲ್ಲಿ ಯಾವ್ದರ ಬಗ್ಗೆ ಯಾವ ರೀತಿ ಕ್ವೆಶನ್ಸ್ ಇರುತ್ತೆ, ದ ಮೋಸ್ಟ್ ಇಂಪಾರ್ಟೆಂಟ್ ಒನ್ಸ್ ನೀವೇ ಗೆಸ್ ಮಾಡ್ತೀರಾ. ಫಸ್ಟ್ ಬಂದ್ಬಿಟ್ಟು ಕಣ್ಣಿನ ಬಗ್ಗೆ ಇರುತ್ತದೆ. ಆಯ್ತಾ? ಸಿ ವಿ ಹ್ಯಾವ್ ಡಿಫ್ರೆಂಟ್ ಪಾರ್ಟ್ಸ್ ಆಫ್ ಐ. ಹೌದಾ? ದಟ್ ಈಸ್ ಡಿಫ್ರೆಂಟ್ ಪಾರ್ಟ್ಸ್ ಆಫ್ ಹ್ಯೂಮನ್ ಐ. ನಮ್ಮ ಮಾನವನ ಕಣ್ಣಿನ ರೈಟ್ ವಿ ವಿಲ್ ಬಿ ಹ್ಯಾವಿಂಗ್ ಡಿಫ್ರೆಂಟ್ ಪಾರ್ಟ್ಸ್ ಆಫ್ ಹ್ಯೂಮನ್ ಐ. ಡಿಫ್ರೆಂಟ್ ಪಾರ್ಟ್ಸ್ಗಳ ಮೇಲೆ ಕೇಳ್ತಾರೆ. ಸಿ ಆ ಹ್ಯೂಮನ್ ಐನಲ್ಲಿ ಇರುವಂತಹ ಪ್ರತಿಯೊಂದು ಪಾರ್ಟ್, ಕಾರ್ನಿಯಾ ಇಂದ ಹಿಡಿದು ಔಟರ್ ಮೋಸ್ಟ್ ಲೇಯರ್, ಲೆನ್ಸ್ ಆಗಿರಬಹುದು, ಐರಿಸ್ ಆಗಿರಬಹುದು, ಪ್ಯೂಪಿಲ್ ಆಗಿರಬಹುದು, ರೆಟಿನಾ ಆಗಿರಬಹುದು, ಆಪ್ಟಿಕ್ ನರ್ವ್ ಆಗಿರಬಹುದು, ಈ ಎಲ್ಲದರ ಮೇಲೆ ಎಕ್ಸ್ಪ್ಲೇನ್ ಅಂತ ಕೇಳಬಹುದು. ಎಲ್ಲ ಒಂದೇ ಸರಿ ಕೇಳ್ತಾರ, ಹೇಳಕ್ ಬರಲ್ಲ. ಯಾವುದಾದರೂ ಎರಡನ್ನ ಕೇಳ್ತಾರೆ. ಅಂಡ್ ನಮ್ಮ 4 ಮಾರ್ಕ್ಸಿನ ಪ್ರಶ್ನೆ ಹೇಗಿರ್ತಪ್ಪ ಅಂತಂದ್ರೆ ನಾಟ್ ನೆಸೆಸರಿಲಿ ಅ ಬಿಗ್ ಪ್ಯಾರಾಗ್ರಾಫ್, 2 ಮಾರ್ಕಿಂದು ಕೂಡಿಸಿ ಕೊಟ್ಬಿಡ್ತಾರೆ, 3 ಮಾರ್ಕಿಂದೊಂದು 1 ಮಾರ್ಕಿಂದೊಂದು ಕೂಡಿಸಿ ಕೊಟ್ಬಿಡ್ತಾರೆ. ಸೊ ಇದೇನಿದು ಸರ್ ಜಸ್ಟ್ 3 ಮಾರ್ಕ್ಸ್ ವರೆಗೂ ಹೇಳ್ತಿದಾರಲ್ಲ ಅಂದ್ರೆ ದಾಟ್ಸ್ ಮೋರ್ ದೆನ್ ಎನಫ್. 1 ಮಾರ್ಕ್ಸ್ ಆಯ್ತು, 2 ಆಯ್ತು, 3 ಆಯ್ತು, 4 ಇದಿಷ್ಟನ್ನು ಸೇರಿಸಿ ರೇಷಿಯೋ ತಗೊಂಡು ಕೊಡೋದೇ ನಮ್ಮ 4 ಕಂಡ್ರು. ಆಯ್ತಾ? ನೆಕ್ಸ್ಟ್ ಸೊ ಹ್ಯೂಮನ್ ಐ ಹೇಗೆ ನಮಗೆ ಅಡ್ಜಸ್ಟ್ ಮಾಡುತ್ತೆ ನಿಯರ್ ಡಿಸ್ಟೆನ್ಸ್, ಫಾರ್ ಡಿಸ್ಟೆನ್ಸ್ ಅಂದ್ರೆ ಇದು ನಮ್ಮ ಪವರ್ ಆಫ್ ಅಕಾಮಿಡೇಷನ್. ಆಯ್ತಾ? ಏನು ಹೇಳಿ, ದಟ್ ಈಸ್ ದ ಪವರ್ ಆಫ್ ಅಕಾಮಿಡೇಷನ್. ರೈಟ್? ದ ಪವರ್ ಆಫ್ ಅಕಾಮಿಡೇಷನ್ ಬಗ್ಗೆ ಕ್ವೆಶನ್ಸ್ ಇರುತ್ತೆ ಕಣ್ರಪ್ಪ. ಮೋಸ್ಟ್ ಇಂಪಾರ್ಟೆಂಟ್ಲಿ ಕಣ್ಣಿನ ದೃಷ್ಟಿ ದೋಷ, ದಟ್ ಈಸ್ ಡಿಫೆಕ್ಟ್ಸ್ ಆಫ್ ಹ್ಯೂಮನ್ ಐ, ಮಯೋಪಿಯಾ, ಹೈಪರ್ಮೆಟ್ರೋಪಿಯಾ, presbyopia, very important. Okay, so myopia, hypermetropia, presbyopia causes ಏನು, okay, and what are the lenses used to corrective actions, ಯಾವ ಕಾರಣಕ್ಕೆ ಆಗುತ್ತೆ, ಅದನ್ನ ಯಾವ ರೀತಿ ನಾವು ಚೇಂಜ್ ಮಾಡಬಹುದು ಅನ್ನೋದ್ರ ಬಗ್ಗೆ ಇರುತ್ತೆ. ಮಯೋಪಿಯಾ ಅಂದ್ರೆ ಏನು, ಕಾಸಸ್ ಏನು, ಹೇಗೆ ಸರಿಪಡಿಸಬಹುದು ಅದಿರುತ್ತೆ. ವಯಸ್ಸಾದಾಗ ಬರುವಂತಹ ಕಣ್ಣಿನ ಒಂದು ದೃಷ್ಟಿ ದೋಷ, ದಟ್ ಇಸ್ ಪ್ರೆಸ್ಬಯೋಪಿಯಾ ಬಗ್ಗೆ ಕ್ವೆಶನ್ಸ್ ಕೇಳ್ತಾರೆ. ವಾಟ್ ಈಸ್ ಪ್ರೆಸ್ಬಯೋಪಿಯಾ, ಯಾವ ರೀತಿ ಅದನ್ನ ಚೇಂಜ್ ಮಾಡ್ತೀರಾ ಅಂತಾರೆ. ಆಂಗಲ್ ಆಫ್ ಡಿವಿಯೇಷನ್ ಬಂದ್ರೆ ಪ್ರಿಸಮ್, ಇದು ಆಲ್ರೆಡಿ ಕಲರ್ಫುಲ್ ವರ್ಲ್ಡ್ ಬಂತು. ಡಿಸ್ಪರ್ಷನ್ ಆಫ್ ಲೈಟ್ ಕೇಳ್ತಾರೆ. ಆ ಒಂದು ಪಟಕದಿಂದ, ಪ್ರಿಸಮ್ ಇಂದ ವೈಟ್ ಲೈಟ್, ಸೂರ್ಯನ ಕಿರಣಗಳು ಹೋದಾಗ ಇಟ್ ಡಿಸ್ಪರ್ಸ್ ಇಂಟು 7 ಕಲರ್ಸ್. ದೋಸ್ ಥಿಂಗ್ಸ್ ಆರ್ ವೆರಿ ಇಂಪಾರ್ಟೆಂಟ್, ನೋಡ್ಕೋಬೇಕು. ನೆಕ್ಸ್ಟ್ ಐಸಾಕ್ ನ್ಯೂಟನ್ ಒಂದು ಎಕ್ಸ್ಪೆರಿಮೆಂಟ್ ಮಾಡ್ತಾರೆ. ಈ ಒಂದು ಸ್ಪ್ಲಿಟ್ ಆಗಿರೋ ಕಲರ್ ವೈಟ್ ಲೈಟ್ ಇದೆ ಅಂತ ಹೇಗೆ ಪ್ರೂವ್ ಮಾಡ್ತೀರಾ ಅಂತ. Prism, another prism, congruent, keep it inverted. When the light goes, it is how it works. ಆಯ್ತಾ? ಸೊ ಅದು ಇಂಪಾರ್ಟೆಂಟ್. ಪ್ರಿಸಮ್ ಹೇಗೆ ಸ್ಪ್ಲಿಟ್ ಮಾಡುತ್ತೆ ಅಂತ ಹೇಳ್ತಾರೆ. ಯಾವ ಕಲರ್ ಜಾಸ್ತಿ ಬೆಂಡ್ ಆಗುತ್ತೆ, ಯಾವ ಕಲರ್ ಕಡಿಮೆ ಬೆಂಡ್ ಆಗುತ್ತೆ, ಯು ಗಾಟ್ ಟು ಸಿ ದಟ್. ಓಕೆ, ನೆಕ್ಸ್ಟ್ ಇಷ್ಟನ್ನೇ ಹೇಳ್ತಿದ್ದೀರಾ ಅಂದ್ರೆ ಫಾರ್ಮೇಶನ್ ಆಫ್ ರೈನ್ಬೋ ದೊಡ್ಡದೇನಲ್ಲ, ಇದು ತುಂಬಾ ಸರಿ ರಿಪೀಟ್ ಆಗಿರುವಂತಹ ಕ್ವೆಶನ್. ಫಾರ್ಮೇಶನ್ ಆಫ್ ರೈನ್ಬೋ ನೋಡ್ಕೊಳ್ಳಿ. ನಕ್ಷತ್ರ ಏನಕ್ಕೆ ಮಿನುಗುತ್ತೆ, ವೈ ಡು ಸ್ಟಾರ್ಸ್ ಟ್ವಿಂಕಲ್ ಬಟ್ ಪ್ಲಾನೆಟ್ಸ್ ಡೋಂಟ್. ಸಿ ಕಂಟಿನ್ಯೂಯೇಷನ್, ರೈಟ್? ಬಟ್ ಪ್ಲಾನೆಟ್ಸ್ ಡೋಂಟ್, ಪ್ಲಾನೆಟ್ಸ್ ಆಕ್ಚುಲಿ ಡೋಂಟ್ ಟ್ವಿಂಕಲ್ ಅನ್ನೋದ್ರ ಬಗ್ಗೆ. ಅಂಡ್ ಡೇಂಜರ್ ಸಿಗ್ನಲ್ಸ್ ನಲ್ಲಿ ಯಾವ ಕಲರ್ ಯೂಸ್ ಮಾಡ್ತೀವಿ, ರೆಡ್ ಕಲರ್. ಯಾಕೆ ಅಂತ ಕೇಳ್ತಾರೆ. ಆಯ್ತಾ? ಸೊ ಇದು ನಮ್ಮ ಮಾನವನ ಕಣ್ಣಿನ ಬಗ್ಗೆ. ಆದ್ರೆ ಒಂದೆರಡೇ ನ್ಯೂಮ್ಯಾರಿಕಲ್ಸ್ ಇದೆ ಕಣ್ರು, ಇದನ್ನ ನಾವು ಕ್ಲಾಸಲ್ಲಿ ಡಿಸ್ಕಸ್ ಮಾಡಿದೀವಿ. ಹಿಂದೆ ಕೂತಿರೋವನಿಗೆ ದೂರದಲ್ಲಿರುವಂತದ್ದು ಕಾಣಿಸಲ್ಲ ಅಂದ್ರೆ ಯಾವೊಂದು ಕಣ್ಣಿನ ದೃಷ್ಟಿ ದೋಷ ಇದೆ ಅಂತ ಕೇಳ್ತಾರೆ. ದಟ್ ಈಸ್
ವೆರಿ ಟ್ರೂ, ಮಯೋಪಿಯಾ. ಸೊ ಅದನ್ನ ಹೇಗೆ ನಾವು ಸರಿಪಡಿಸ್ತೀವಿ ಅಂದ್ರೆ, ಮಯೋಪಿಯಾ ಅದೊಂದೇ ಯೂಶಲಿ ಕ್ವಶನ್ ಕೇಳೋದು. ದಟ್ ಈಸ್ 1 by focal length is equal to, ಹೌದಾ, -1 by object distance. ಸಿಂಪಲ್, 1 by object distance ಬರೀತೀರಾ. ಸೈನ್ ಕನ್ವೆನ್ಷನ್ಸ್ ಪ್ರಕಾರ ಬರೆದ್ರೆ ನಮಗೆ ಫೋಕಲ್ ಲೆಂತ್ ಮೈನಸ್ ಬರುತ್ತೆ, ಆಬ್ಜೆಕ್ಟ್ ಡಿಸ್ಟೆನ್ಸ್ ಕೂಡ ಮೈನಸ್ ಬರುತ್ತೆ. ಯಾಕೆ? ಮಯೋಪಿಯಾನಲ್ಲಿ ನಾವು ಯೂಸ್ ಮಾಡೋದು ನಿಮ್ನ ಮಸೂರ, ಆಯ್ತಾ. ಸೊ ಟಿಂಡಲ್ ಎಫೆಕ್ಟ್ ಮರಿಬಾರ್ದು. ಟಿಂಡಲ್ ಎಫೆಕ್ಟ್ ಬಗ್ಗೆ ಕೇಳ್ತಾರೆ. ಸೂರ್ಯ ಯಾಕೆ ಜಲ್ದಿ ಹುಡ್ತಾನೆ, ಸೂರ್ಯ ಯಾಕೆ ಬೇಗ ಮುಳುಗ್ತಾನೆ, ದಟ್ ಈಸ್ ದ ಲಾಸ್ಟ್. ನಮ್ಮ ಸೂರ್ಯ ಹುಟ್ಟೋಬೇಕಾದ್ರೆ ಮುಳುಗೋಬೇಕಾದ್ರೆ ನಮ್ಮ ಆಕಾಶ ನೀಲಿಯಿಂದ ಸ್ವಲ್ಪ ರೆಡಿಶ್ ಆರೆಂಜ್ ಆಗುತ್ತೆ. ಯಾಕೆ ಅಂತ ಕೇಳ್ತಾರೆ, ರಿಮೆಂಬರ್ ದ್ಯಾಟ್. ನೆಕ್ಸ್ಟ್ ಬಂದ್ರೆ ನಮ್ಮ ಎಲೆಕ್ಟ್ರಿಸಿಟಿ ಚಾಪ್ಟರ್ ನಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಡಿಸ್ಕಸ್ ಮಾಡೋಣಂತೆ. ಬೇಸಿಕ್ಸ್, ಚಾರ್ಜ್ ಅಂದ್ರೆ ಏನು, ವೋಲ್ಟೇಜ್ ಅಂದ್ರೆ ಏನು, ರೆಸಿಸ್ಟೆನ್ಸ್ ಅಂದ್ರೆ ಏನು, ಬೇಸಿಕ್ ಡೆಫಿನೇಷನ್ಸ್ ಪಕ್ಕ 2 ಮಾರ್ಕ್ಸ್ಗೆ ವಿತ್ ಯೂನಿಟ್ ಕೇಳಿದ್ರೆ. ನೆಕ್ಸ್ಟ್ ರೆಸಿಸ್ಟರ್ ಅಂದ್ರೆ ರೋಧಕಗಳನ್ನ ಸೀರೀಸ್ ನಲ್ಲಿ ಕನೆಕ್ಟ್ ಮಾಡಿದ್ರೆ ವಾಟ್ ಈಸ್ ದ ಮೀನಿಂಗ್, ಪ್ಯಾರಲಲ್ ನಲ್ಲಿ ಮಾಡಿದ್ರೆ ಏನ್ ಮೀನಿಂಗ್, ಡಿರೈವೇಶನ್ ಕೇಳ್ಬೋದು, ನ್ಯೂಮ್ಯಾರಿಕಲ್ ಕೇಳ್ಬೋದು. ನ್ಯೂಮ್ಯಾರಿಕಲ್ ಮಾಡ್ತಿದ್ದೀರಾ ಅಂದ್ರೆ ಡಿರೈವೇಶನ್ ಪಕ್ಕ ಬರುತ್ತೆ ಅಂತ ಅವ್ರಿಗೆ ಅರ್ಥ ಆಗುತ್ತೆ, ಆಯ್ತಾ. ದಿಸ್ ಇಸ್ ನಾಟ್ ಮಿಸ್, ಆಯ್ತಾ, ಪಕ್ಕ ಬರೋ ಕ್ವೆಶ್ಚನ್. ನೆಕ್ಸ್ಟ್ ಈಗ ಪವರ್ ಬಗ್ಗೆ ಕ್ವೆಶನ್ ಇದೆ ಕಣ್ರೋ. ರೆಸಿಸ್ಟೆನ್ಸ್ ಎಷ್ಟಿದೆ, ವೋಲ್ಟೇಜ್ ಎಷ್ಟಿದೆ, ಕರೆಂಟ್ ಎಷ್ಟಿರುತ್ತೆ, ಸಾಮರ್ಥ್ಯ, ಪವರ್ ಇಸ್ ವೋಲ್ಟೇಜ್ ಟೈಮ್ಸ್ ಕರೆಂಟ್. ಈ ಫಾರ್ಮುಲಾ ಯೂಸ್ ಮಾಡ್ಬೋದು, ಅಥವಾ V²/R ಅಥವಾ I²R ಯೂಸ್ ಮಾಡ್ಬೋದು. ನೆಕ್ಸ್ಟ್ ಓವರ್ಲೋಡ್ ಅನ್ನೋದು 2 ಕಡೆ ನಾನು ನೋಡಿದ್ದೀನಿ. ಒಂದು ಎಲೆಕ್ಟ್ರಿಸಿಟಿ ಮತ್ತು ಮ್ಯಾಗ್ನೆಟಿಸಮ್ ನಲ್ಲೂ ಕೂಡ ಓವರ್ಲೋಡ್ ಬಗ್ಗೆ ಕೇಳ್ತಾರೆ. ಫ್ಯೂಸ್ ಹೇಗೆ ವರ್ಕ್ ಆಗುತ್ತೆ ಕೇಳ್ತಾರೆ. ಅಂಡ್ ಇದನ್ನ ಮಿಸ್ ಮಾಡ್ತೀರಾ, ವೆರಿ ಮಚ್ ಇಂಪಾರ್ಟೆಂಟ್. ನಮ್ಮ ಸಿಂಬಲ್, ವಿದ್ಯುತ್ ಉಪಕರಣಗಳ ಸಿಂಬಲ್, ದ ಸಿಂಬಲ್ಸ್ ಆಫ್ ದ ಸರ್ಕ್ಯೂಟ್ ಎಲಿಮೆಂಟ್ಸ್ ಅಂತ ಹೇಳ್ತಿದ್ದಾರೆ. ಸೊ ದಟ್ ಥಿಂಗ್ ಯು ಹ್ಯಾವ್ ಟು ನೋ, ಆಯ್ತಾ. ನೆಕ್ಸ್ಟ್ ಕಣ್ರಪ್ಪ, ನೆಕ್ಸ್ಟ್ ರೆಸಿಸ್ಟರ್ನ ನಾವು ಸೀರೀಸ್ ನಲ್ಲಿ ಕನೆಕ್ಟ್ ಮಾಡ್ತೀವಿ, ಅದೇ ರೆಸಿಸ್ಟರ್ನ ನಾವು ಪ್ಯಾರಲಲ್ ನಲ್ಲಿ ಕನೆಕ್ಟ್ ಮಾಡ್ತೀವಿ. ಸೀರೀಸ್ ನಲ್ಲಿ ಜಾಸ್ತಿ ಇರುತ್ತಾ, ಪ್ಯಾರಲಲ್ ನಲ್ಲಿ ಜಾಸ್ತಿ ಇರುತ್ತಾ? ಆಬ್ವಿಯಸ್ಲಿ ರೋಧಕಗಳು ಪ್ಯಾರಲಲ್ ಇದ್ದಾಗ ರೆಸಿಸ್ಟೆನ್ಸ್ ಕಡಿಮೆ ಇರುತ್ತೆ, ಅದು ಕ್ವೆಶನ್ಸ್ ಇರುತ್ತೆ. ನಂಬರ್ಸ್ ಅನ್ನೋದಿದೆಯಲ್ಲ, ಇದು ಚೇಂಜ್ ಆಗ್ಬೋದು, ಆಯ್ತಾ. ನೆಕ್ಸ್ಟ್ ನಮ್ಮ ಬೇಸಿಕ್ ರೆಸಿಸ್ಟಿವಿಟಿ, ರೆಸಿಸ್ಟೆನ್ಸ್ ಮೇಲೆ. ಈಗ ರೆಸಿಸ್ಟೆನ್ಸ್ ಸೀರೀಸ್ ಪ್ಯಾರಲಲ್ ಆಯ್ತು, ಇನ್ನೊಂದು ರೀತಿ ರೆಸಿಸ್ಟೆನ್ಸ್ ನೀವು ಕಂಡು ಹಿಡಿಬಹುದಲ್ಲ. R is equal to ρl/A, ಏನು ಹೇಳಿ, ದಟ್ ಈಸ್ R, ಓಕೆ, is equal to ρl divided by A. ಈ ರೀತಿ ಮಾಡ್ಬೋದಲ್ಲ. ಸೊ ಇದ್ರ ಬಗ್ಗೆನೂ ನಿಮಗೆ ಕ್ವೆಶನ್ಸ್ ಇರುತ್ತೆ. ರೋ ಅಂದ್ರೆ ರೆಸಿಸ್ಟಿವಿಟಿ, ಎಲ್ ಅಂದ್ರೆ ಲೆಂತ್, ಎ ಅಂದ್ರೆ ಏರಿಯಾ ಆಫ್ ಕ್ರಾಸ್ ಸೆಕ್ಷನ್. ಇಂಪಾರ್ಟೆಂಟ್ ಟಿಪ್ ಏನಪ್ಪಾ ಅಂತಂದ್ರೆ, ಎಲ್ಲದನ್ನು ನೀವು SI ಯೂನಿಟ್ ಅಲ್ಲಿ ತಗೋಬೇಕು. ದಟ್ ಈಸ್ ಟೇಕ್ ಎವ್ರಿಥಿಂಗ್ ಇಸ್ ಇನ್ SI ಯೂನಿಟ್, ಅಥವಾ ಕನ್ನಡ ಮೀಡಿಯಂ ಅವ್ರಿಗೆ SI ಏಕಮಾನದಲ್ಲಿ ತಗೋಬೇಕು, ಆಯ್ತಾ. ಇದು ಕೇಳಿರುವಂತಹ ಕ್ವೆಶನ್. ರೆಸಿಸ್ಟೆನ್ಸ್ ಅಂದ್ರೆ ಏನು, ರೆಸಿಸ್ಟಿವಿಟಿ ಅಂದ್ರೆ ಏನು, ಈ ಎರಡು ಮಧ್ಯದಲ್ಲಿರುವಂತಹ ಡಿಫರೆನ್ಸ್ ಕೇಳ್ತಾರೆ. ಅಂಡ್ ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ ಫ್ಯೂಸಸ್. ಇದು ಜೂಲ್ಸ್ ಲಾ ಆಫ್ ಹೀಟಿಂಗ್ ಪಕ್ಕ ಒಂದು ಕ್ವೆಶನ್ ಇರುತ್ತೆ. ದಟ್ ಈಸ್ ಓಮ್ಸ್ ಲಾ ಬಿಟ್ರೆ ಜೂಲ್ಸ್ ಲಾ, ಜೂಲ್ಸ್ ಲಾ ಬಿಟ್ರೆ ಓಮ್ಸ್ ಲಾ, ಈ ರೀತಿ ನೀವು ರಿಲೇಟ್ ಮಾಡ್ಕೋಬಹುದು, ಆಯ್ತಾ. ಸೊ ದಟ್ ಈಸ್ H is equal to I²RT. ಇದು ನಮ್ಮ ಜೂಲಿನ ನಿಯಮ, ಆಯ್ತಾ. ಆಮೇಲೆ ಎಲೆಕ್ಟ್ರಿಕ್ ಸರ್ಕ್ಯೂಟ್ನ ನಾವು ಯಾವ ರೀತಿ ಕನೆಕ್ಟ್ ಮಾಡ್ತೀವಿ, ಸೀರೀಸ್ ನಲ್ಲಿ ಮಾಡೋದಿಲ್ಲ. ನಮ್ಮ ಗೃಹ ಬಳಕೆಯ ವಿದ್ಯುತ್ ಉಪಕರಣಗಳನ್ನು ನಾವು ಸಮಾಂತರದಲ್ಲಿ ಪ್ಯಾರಲಲ್ ಅಲ್ಲಿ ಕನೆಕ್ಟ್ ಮಾಡ್ತೀವಿ. ಬಿಕಾಸ್ ಸೇಮ್ ವೋಲ್ಟೇಜ್ ಗೋಸ್ ಟು ಎವ್ರಿಥಿಂಗ್ ಅಂಡ್ ಇಂಡಿಪೆಂಡೆಂಟ್ ಆಗಿ ನಾವು ಆಪರೇಟ್ ಮಾಡ್ಬೋದು ಅನ್ನುವಂಥದ್ದು ಪಕ್ಕ ನೀವು ನೋಡ್ಕೋಬೇಕು. ನೆಕ್ಸ್ಟ್ ಏನಪ್ಪಾ ಅಂದ್ರೆ, ಇದು ಕಂಡ್ರೋ, ಇದು 100% ಕೇಳ್ತಾರೆ. ಯಾವುದೇ ಒಂದು ಪೇಪರ್ ತಗೊಳ್ಳಿ, 100% ಇರುವಂತಹ ಕ್ವೆಶ್ಚನ್. ದಿಸ್ ಇಸ್ ಫಾರ್ 3 to 4 ಮಾರ್ಕ್ಸ್ ಕೇಳ್ತಾರೆ. ದ ಕಮರ್ಷಿಯಲ್ ಯೂನಿಟ್ ಆಫ್ ಎಲೆಕ್ಟ್ರಿಸಿಟಿ, ಏನ್ ಹೇಳಿ, ಕಮರ್ಷಿಯಲ್ ಯೂನಿಟ್ ಆಫ್ ಎಲೆಕ್ಟ್ರಿಸಿಟಿ. ಸೇಮ್ ನಂಬರ್ಸ್ ಬರುತ್ತಾ? ಇಲ್ಲ, ನಂಬರ್ಸ್ ಚೇಂಜ್ ಆಗ್ಬೋದು. ಎಲ್ಲರ ಮನೆಯಲ್ಲೂ ಸೇಮ್ ನಂಬರ್ ಟಿವಿ ಇರುತ್ತಾ? ಸೇಮ್ ನಂಬರ್ ಆಫ್ ಬಲ್ಬ್ಸ್ ಇರುತ್ತಾ? ಇಲ್ಲ. ಅದೇ ರೀತಿ ಇಲ್ಲೂ ಕೂಡ ನಂಬರ್ ಆಫ್ ಬಲ್ಬ್ ಹೆಚ್ಚು ಕಡಿಮೆ ಆಗ್ಬೋದು. ಒಬ್ಬೊಬ್ಬರ ಮನೇಲಿ ಒಂದೊಂದ್ ತರ ಹೀಟರ್ ಇರುತ್ತೆ, ಒಬ್ಬೊಬ್ಬರ ಮನೇಲಿ ಒಂದೊಂದ್ ತರ ಟಿವಿ ಇರುತ್ತೆ. ಅದ್ರ ಪ್ರಕಾರ ಕ್ವೆಶನ್ ಚೇಂಜ್ ಆಗ್ಬೋದು, ಆಯ್ತಾ. ಸೊ ಇದು ತಪ್ಪದೆ ಪ್ರಾಕ್ಟೀಸ್ ಮಾಡಬೇಕಾಗಿರೋದು. ನೆಕ್ಸ್ಟ್ ಎಲ್ಲ ಫಾರ್ಮುಲೆ, ನಮಗೆ ಯೂಸ್ ಮಾಡುವಂತಹ ಪ್ರತಿಯೊಂದು ಫಾರ್ಮುಲೆ ಈ ಬೋರ್ಡ್ ನಲ್ಲಿ ಇದೆ ನಿಮ್ಗೆ, ಆಯ್ತಾ. ಸೊ ಒಂದು ಮಿಸ್ಸಿಂಗ್ ಏನಪ್ಪಾ ಅಂದ್ರೆ, Q is equal to N times E ಅನ್ನುವಂತಹ ಫಾರ್ಮುಲಾ ಮಿಸ್ ಆಗಿತ್ತು. ಅಂದ್ರೆ ಒಂದು ಎಲೆಕ್ಟ್ರಾನಿನ ಮೇಲೆ 1.6 × 10⁻⁻19 ಕೂಲಂಗಳಷ್ಟು ಚಾರ್ಜ್ ಇತ್ತಂತಂದ್ರೆ
ನಮಗೆ ಎನ್ ಎಲೆಕ್ಟ್ರಾನ್ಸ್ ಬಹಳಷ್ಟಿತ್ತು ಅಂತಂದ್ರೆ ಅದ್ರ ಮೇಲೆ ಎಷ್ಟಿರುತ್ತೆ ಅಂತ. ಆ್ಯಂಡ್ ಎವ್ರಿ ಫಾರ್ಮುಲಾ ಇಸ್ ಓವರ್ ಹಿಯರ್, ಎವ್ರಿ ಫಾರ್ಮುಲೇಸ್ ಹ್ಯಾವ್ ಬೀನ್ ಪುಟ್ ಆನ್ ಹಿಯರ್. ಫಾರ್ಮುಲೆ ಚೀಟ್ ಶೀಟ್ ಅಂತಾನೆ ಹೇಳ್ಬೋದು ಆಯ್ತಾ. ದಿಸ್ ಇಸ್ ದ ಚೀಟ್ ಶೀಟ್ ಹಂಗಂತ ಇದನ್ನ ಮೈಕ್ರೋ ಜೆರಾಕ್ಸ್ ಮಾಡೋದಾಗ್ಲಿ ತಗೊಂಡು ಹೋಗ್ಬೇಡಿ. ಇದು ಸರ್ರೆ ಐಡಿಯಾಸ್ ಕೊಡ್ತಾರೆ ಅಂದ್ರೆ ಅಲ್ಲ, ಸಿಗಾಕೊಂಡ್ರೆ 4-5 ವರ್ಷ ಸುಮ್ಮನೆ ಲೈಫ್ ವೇಸ್ಟು. ನೋ ಕಾಪಿಂಗ್. ಒಂದು ಪಕ್ಷ ಕಡಿಮೆ ಮಾರ್ಕ್ಸ್ ಬಂತು ಅಂದ್ರೆ 11th ಅಲ್ಲಿ ನೋಡ್ಕೋಣ ಬಿಡ್ರು ಅನ್ನೋ ಆಟಿಟ್ಯೂಡ್ ಇರಬೇಕು ಆಯ್ತಾ. ಅಂಡ್ ಪಕ್ಕ ನಿಮಗೆ ಗುಡ್ ಮಾರ್ಕ್ಸ್ ಬರುತ್ತೆ, ಬಿಕಾಸ್ ವಿ ಆರ್ ಗೈಡಿಂಗ್ ಹಿಯರ್ ಫಾರ್ ಎವ್ರಿ ಸ್ಟೆಪ್ ಆಯ್ತಾ. ಲಾಸ್ಟ್ ಚಾಪ್ಟರ್ ಕಂಡ್ರೋ, ಮ್ಯಾಗ್ನೆಟಿಕ್ ಎಫೆಕ್ಟ್ಸ್ ಆಫ್ ಎಲೆಕ್ಟ್ರಿಕ್ ಕರೆಂಟ್. ಇದರಲ್ಲಿ ವಿದ್ಯುತ್ ಪ್ರವಾಹದ ಕಾಂತೀಯ ಪರಿಣಾಮಗಳು, ವಿದ್ಯುತ್ ಪ್ರವಾಹದ ಕಾಂತೀಯ ಪರಿಣಾಮಗಳು ಮೇಲಿರುವಂತಹ ಕ್ವೆಶನ್ಸ್ ನೋಡೋಣಂತೆ. ಬೇಸಿಕ್ಸ್ ವಿದ್ಯುತ್ ಡೈರೆಕ್ಟ್ ವಿದ್ಯುತ್ ಪರಿಣಾಮಗಳ ಮೇಲೆ ಕೇಳಲ್ಲ. ವಾಟ್ ಆರ್ ಮ್ಯಾಗ್ನೆಟ್ಸ್ ಅಂತಾರೆ, ಕಾಂತಗಳಂದ್ರೆ ಏನು, ಮ್ಯಾಗ್ನೆಟ್ಸ್ ಅಂದ್ರೆ ಏನು, ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಅಂದ್ರೆ ಹೇಗಿರುತ್ತೆ. ನೆಕ್ಸ್ಟ್ ಈ ಸಾಲಿನಾಯ್ಡ್ ಗೊತ್ತಲ್ಲ, ಸಾಲಿನಾಯ್ಡ್ ನಲ್ಲಿ ನಾನು ಹೇಳ್ಕೊಟ್ಟಿರುವಂತಹ ರೂಲ್ ನೋಡ್ಕೊಳ್ಳಿ. ಕ್ಲಾಕ್ ವೈಸ್ ರೂಲ್ ಆದ್ರೂ ಓಕೆ, ಅಥವಾ ನಾನು ಹೇಳ್ಕೊಟ್ಟಿರುವಂತಹ ರೈಟ್ ಹ್ಯಾಂಡ್ ಕರ್ಲ್ ರೂಲ್ ಆದ್ರೂ ಓಕೆ. ಥಂಬ್ ರೂಲ್ ಬೇರೆ, ಕರ್ಲ್ ರೂಲ್ ಬೇರೆ ಆಯ್ತಾ. ತುಂಬಾ ಈಸಿಯಾಗಿ ಕ್ಲಾಸ್ನಲ್ಲಿ ಹೇಳ್ಕೊಟ್ಟಿದ್ದೀನಿ, ನೋಡ್ಬೇಕು ನೀವೆಲ್ಲರೂ ಆಯ್ತಾ. ನೆಕ್ಸ್ಟ್ ಈಗ ಮ್ಯಾಗ್ನೆಟ್ ಒಂದು ವೈರ್ ಇದೆ, ಆ ವೈರ್ನಲ್ಲಿ ಕರೆಂಟ್ ಹೋಗ್ತಿದೆ ಅಂದ್ರೆ ನಮ್ಮ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಯಾವ ರೀತಿ ಇರುತ್ತೆ ಅಂತ ಕೇಳ್ತಾರೆ, ಅದು ನೋಡ್ಕೊಳ್ಳಿ. ಆಮೇಲೆ ಕರೆಂಟ್ ಚೇಂಜ್ ಆದರೆ ಡೈರೆಕ್ಷನ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ ಹೇಗಿರುತ್ತೆ. 2 ಮಾರ್ಕ್ಸ್ ಕ್ವೆಶನ್ ಬಂದರೆ ಒಂದು ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ ಡೈರೆಕ್ಷನ್ ಕೊಡ್ತಾರೆ ಓಕೆ. ಕರೆಂಟ್ ಯಾವ ಡೈರೆಕ್ಷನ್ ಅಲ್ಲಿ ಇದೆ ಅಂತ ಕೇಳ್ತಾರೆ, ನೀವೇನು ಯೂಸ್ ಮಾಡ್ತೀರಾ, ಫ್ಲೆಮಿಂಗ್ಸ್ ರೈಟ್ ಹ್ಯಾಂಡ್ ಥಂಬ್ ರೂಲ್ ಆಯ್ತಾ. ಫ್ಲೆಮಿಂಗ್ಸ್ ರೈಟ್ ಹ್ಯಾಂಡ್ ಥಂಬ್ ರೂಲ್ ಕ್ಲಿಯರ್ ಆಗಿದೆಯಾ. ಫ್ಲೆಮಿಂಗ್ಸ್ ರೈಟ್ ಹ್ಯಾಂಡ್ ಥಂಬ್ ರೂಲ್ ನೀವು ಬಳಸ್ತೀರಾ. ನೆಕ್ಸ್ಟ್ ಏನಪ್ಪಾ ಅಂದ್ರೆ ಈ ಸೊಲೆನಾಯ್ಡ್ ನಲ್ಲಿ ಇರುವಂತಹ ಮ್ಯಾಗ್ನೆಟಿಸಮ್, ಸೊಲೆನಾಯ್ಡ್ ನಲ್ಲಿ ಇರುವಂತಹ ಕಾಂತ ಕ್ಷೇತ್ರವನ್ನು ಹೇಗೆ ಹೆಚ್ಚಿಸಬಹುದು, ಹೇಗೆ ಇಳಿಸಬಹುದು, ಇಂಪಾರ್ಟೆಂಟ್. ನೆಕ್ಸ್ಟ್ ಪ್ರಾಪರ್ಟೀಸ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್, ಏನಕ್ಕೆ ಅದು ಇಂಟರ್ಸೆಕ್ಟ್ ಆಗಲ್ಲ, ಇಂಟರ್ಸೆಕ್ಟ್ ಆಯ್ತಂದ್ರೆ ಯಾವ ರೀತಿ ಇರುತ್ತೆ, ವೈ ಇಟ್ ಈಸ್ ಇಂಪಾಸಿಬಲ್, ಅದು. ಅರ್ತ್ ವೈರ್ ಬಗ್ಗೆ ಕೇಳ್ತಾರೆ. ನೆಕ್ಸ್ಟ್ ಫ್ಯೂಸ್ ಬಗ್ಗೆನೂ ಕೇಳ್ತಾರೆ ಇಲ್ಲಿ, ವಾಟ್ ಈಸ್ ಎಲೆಕ್ಟ್ರಿಕ್ ಫ್ಯೂಸ್ ಯಾವ ರೀತಿ ಕನೆಕ್ಟ್ ಮಾಡ್ತೀವಿ ಅಂತ. ಎಲೆಕ್ಟ್ರಿಸಿಟಿ ಚಾಪ್ಟರ್ನಲ್ಲಿ ಬಂದ್ರೆ ಇದೊಂದು ನನಗೆ ಇವಾಗ ನೆನಪಾಯ್ತು, ದಟ್ ಈಸ್ ವರ್ಕಿಂಗ್ ಆಫ್ ಎಲೆಕ್ಟ್ರಿಕ್ ಬಲ್ಬ್ ಕಂಡ್ರು. ವರ್ಕಿಂಗ್ ಆಫ್ ಎಲೆಕ್ಟ್ರಿಕ್ ಬಲ್ಬ್ ಬಗ್ಗೆ ಕೇಳ್ತಾರೆ ಆಯ್ತಾ. ನೆಕ್ಸ್ಟ್ ಬಂದು ವಾಟ್ ಆರ್ ದ ರೂಲ್ಸ್ ಟು ಡಿಟರ್ಮೈನ್ ದ ಫಾಲೋಯಿಂಗ್ ಅಂದ್ರೆ ಮ್ಯಾಗ್ನೆಟಿಕ್ ಫೀಲ್ಡ್ ಅರೌಂಡ್ ಎ ಕರೆಂಟ್ ಕ್ಯಾರಿಂಗ್ ಕಂಡಕ್ಟರ್, ರೈಟ್ ಹ್ಯಾಂಡ್ ಥಂಬ್ ರೂಲ್. ಫೋರ್ಸ್ ಎಕ್ಸ್ಪೀರಿಯನ್ಸ್ ಅಂದ್ರೆ ಫ್ಲೆಮಿಂಗ್ಸ್ ಲೆಫ್ಟ್ ಹ್ಯಾಂಡ್ ರೂಲ್. ಎಕ್ಸ್ಪ್ಲನೇಷನ್ ಅಷ್ಟೇ ಇರುತ್ತೆ, ಕೆಲವು ಸರಿ ಚಿತ್ರ ಕೊಟ್ಟು ಈ ಒಂದು ಕರೆಂಟ್ ಕ್ಯಾರಿಂಗ್ ಕಂಡಕ್ಟರ್ ನಲ್ಲಿ ಮ್ಯಾಗ್ನೆಟ್ ಹಿಂಗಿದ್ರೆ ಕರೆಂಟ್ ಹಿಂಗ್ ಹೋದ್ರೆ ಫೋರ್ಸ್ ಯಾವ ಡೈರೆಕ್ಷನ್ ಅಲ್ಲಿ ಇರುತ್ತೆ, ಫ್ಲೆಮಿಂಗ್ಸ್ ಲೆಫ್ಟ್ ಹ್ಯಾಂಡ್ ರೂಲ್ ಬಳಸ್ತೀರಾ. ಹೌ ಡು ಯು ಫೈಂಡ್ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಅರೌಂಡ್ ಬಾರ್ ಮ್ಯಾಗ್ನೆಟ್ ಅಂದ್ರೆ ಒಂದು ದಂಡಾಕಾಂತದ ಸುತ್ತಲಿನ ಕಾಂತೀಯ ಬಲರೇಖೆಗಳನ್ನು ಹೇಗೆ ಐಡೆಂಟಿಫೈ ಮಾಡುವಿರಿ, ಸಿಂಪಲ್ ಕಣ್ರಪ್ಪ. ಕಂಪಾಸ್ ಅಂದ್ರೆ ದಿಕ್ಸೂಚಿನ ಆ ಬಾರ್ ಮ್ಯಾಗ್ನೆಟ್ ಸುತ್ತ ಇಡ್ತೀರಾ, ವೇರ್ ಎವರ್ ಇಟ್ ಪಾಯಿಂಟ್ಸ್ ಅದನ್ನು ಟ್ರೇಸ್ ಮಾಡಿದ್ರೆ that gives the magnetic field lines. So what are the factors that helps us to determine the relative strength of a magnetic field lines okay. ಕರೆಂಟ್ ಆಗ್ಬೋದು, ಅವೆಲ್ಲ ನೋಡ್ಕೊಳ್ಳಿ. ಇದನ್ನೇ ನಾನು ಹೇಳಿದ್ದು, ಫ್ಲೆಮಿಂಗ್ಸ್ ಲೆಫ್ಟ್ ಹ್ಯಾಂಡ್ ರೂಲ್ ಬಳಸಿ ನಾವು ಯಾವ ಒಂದು ಡೈರೆಕ್ಷನ್ ಅಲ್ಲಿ ಫೋರ್ಸ್ ಇದ್ರ ಮೇಲೆ ಆಕ್ಟ್ ಆಗುತ್ತೆ ಅಂತ ಫೈಂಡ್ ಮಾಡ್ಬೋದು. ಇದು 4 ಮಾರ್ಕ್ಸಿಗೆ ಕೇಳಿದ್ದಾರೆ. ಜಸ್ಟ್ ಡೈರೆಕ್ಷನ್ಸ್ ಹೇಳೋದಷ್ಟೇ ಅಲ್ಲ, ಇಲ್ಲಿ ನಾವು ಬಳಸುವಂತಹ ರೂಲ್ನ ಕೂಡ ಹೇಳಬೇಕು ಆಯ್ತಾ. ಸೊ ಸಾಲಿನಾಯ್ಡ್ ನಲ್ಲೂ ನೆನ್ಪಿಟ್ಕೊಳ್ಳಿ, ಕರೆಂಟ್ ಈ ರೀತಿ ಹೋದ್ರೆ ನಮಗೆ ನಾರ್ತ್ ಎಲ್ಲಿ ಬರುತ್ತೆ, ಸೌತ್ ಎಲ್ಲಿ ಬರುತ್ತೆ ಅನ್ನೋದನ್ನ ನೀವು ತಪ್ಪದೆ ಹೇಳಬೇಕು ಆಯ್ತಾ. ಸೊ ಇಷ್ಟೇ ಕಣ್ರು. ನನಗೆ ನಿಮ್ಮ ಮೇಲೆ ತುಂಬಾ ನಂಬಿಕೆ ಇದೆ, ನಿಮ್ಮ ಪೇರೆಂಟ್ಸ್ಗೆ ನಿಮ್ಮ ಮೇಲೆ ತುಂಬಾ ನಂಬಿಕೆ ಇದೆ. ಸೊ ನೀವಿರೋದೇನಕ್ಕೆ ಪೇರೆಂಟ್ಸ್ ಇಂದ, ಯಾರಿಗೋಸ್ಕರ, ಪೇರೆಂಟ್ಸ್ಗಾಗೆ ಇರಬೇಕು. ಅವ್ರು ಕಂಡಿರ್ತಾರೆ, ಅವ್ರಿಗೆ ಪ್ರಾಕ್ಟಿಕಲ್ ಗೊತ್ತಿಲ್ಲದೆ ಇರ್ಬೋದು, ಅವ್ರ ವರ್ಕಲ್ಲಿ ಬ್ಯುಸಿ ಇರಬಹುದು, ಹೌದಾ. ಸೊ ಒಳ್ಳೆ ಮನುಷ್ಯ ಆಗ್ಬೇಕು ಅಂತ ಇರುತ್ತೆ. ಟ್ರಸ್ಟ್ ಮೀ, ನೋಡಿದ ತಕ್ಷಣ ನೀವು ಬೆಳ್ಳಗಿರ್ಬೋದು, ಹ್ಯಾಂಡ್ಸಮ್ ಇರ್ಬೋದು, ಕುಳ್ಳಗಿರ್ಬೋದು, ಹೆಂಗಾದ್ರೂ ಇರ್ಬೋದು ಕಣ್ರೋ. ದೇ ವ್ಯಾಲ್ಯೂ ಯು ದ ನೆಕ್ಸ್ಟ್ ಮೂಮೆಂಟ್, ಹೌ ಮಚ್ ಯು ನೋ, ಎಷ್ಟು ನಿಮಗೆ ಗೊತ್ತಿದೆ ಅನ್ನೋದ್ರ ಬಗ್ಗೆ. ಯಾರು ಬ್ಯಾಕ್ ಬೆಂಚರ್ಸ್ ಅಲ್ಲ, ಯು ಹ್ಯಾವ್ ಬೀನ್ ಗಿಫ್ಟೆಡ್ ಸೋ ಮಚ್ ಥಿಂಗ್ಸ್. ನೀವು ಇಲ್ಲಿದ್ದೀರಾ ಅಂತಂದ್ರೆ, ಯು ಆರ್ ವಾಚಿಂಗ್ ದಿಸ್ ವಿಡಿಯೋ ಅಂದ್ರೆ ಯು ಆರ್ ವೆರಿ ಫಾರ್ಚುನೇಟ್. ಸೊ ಮೇಕ್ ಯೂಸ್ ಆಫ್ ದ್ಯಾಟ್. ಪ್ರತಿಯೊಂದು ನಿಮಿಷ, ಇವಾಗ ಎಕ್ಸಾಮ್ ಹತ್ತಿರ ಬರ್ತಿದೆ, ಖಂಡಿತವಾಗಿಯೂ ವೇಸ್ಟ್ ಮಾಡಬೇಡಿ. ಇರೋ ಟೈಮ್ನ ಪಕ್ಕಾ ಯೂಸ್ ಮಾಡಿ. ಆಗಿದ್ದಾಯ್ತು, ಹಿಸ್ಟ್ರಿ ಇಸ್ ಡನ್.
ಸೊ ರೀರೈಟ್ ಯುವರ್ ಫ್ಯೂಚರ್ ಗೈಸ್. ಇವತ್ತಿನಿಂದ ಪಕ್ಕ ಕುತ್ಕೊಂಡು ಓದ್ತೀನಿ ಅಂದರೆ ಮಾರ್ಕ್ಸ್ ಬರುತ್ತೆ. ಸೊ ನಮ್ಮದೇ ಚಾನಲ್ನ ಆಗಿರುವಂತಹ ಪ್ರತಿಯೊಂದನ್ನು ಒಂದ್ಸರಿ ನೋಡಿ, ಮೋರ್ ದ್ಯಾನ್ ಸಫಿಷಿಯಂಟ್. A to Z ಕವರ್ ಮಾಡಿದ್ದಾರೆ. ನಂದೊಂದೇ ಸಬ್ಜೆಕ್ಟ್ ಅಲ್ಲ, ಐ ಕ್ಯಾನ್ ಅಶ್ಯೂರ್ ಯು ದಟ್ ಪ್ರತಿಯೊಂದು ಫ್ಯಾಕಲ್ಟಿ ನಮ್ಮದೇ ಆದಂತಹ ಒಂದು ಚಾನಲ್ನಲ್ಲಿ 100% ಡೆಡಿಕೇಶನ್ ಕೊಟ್ಟು ಪಾಠ ಮಾಡಿದ್ದಾರೆ. ಯಾರಿಗೋಸ್ಕರ? ನಮಗೋಸ್ಕರ ಅಲ್ಲ, ನಮ್ಮ SSLC ಸ್ಟೂಡೆಂಟ್ಗೋಸ್ಕರ. ಫಾಲೋ ಮಾಡಿ ನಮ್ಮ ಪ್ರತಿಯೊಂದು ಲೆಕ್ಚರ್ಸ್ಗಳನ್ನ. ಸ್ಟೇ ಆನ್ ಟ್ರ್ಯಾಕ್ ಆ್ಯಂಡ್ ಆಲ್ ದ ವೆರಿ ಬೆಸ್ಟ್ ಕಂಡ್ರು. ಸಿಗೋಣ ಇನ್ನೊಂದು ಸೆಷನ್ನಲ್ಲಿ. ಟೇಕ್ ಕೇರ್ ಆ್ಯಂಡ್ ಸಿ ಯು ಗೈಸ್.